ಸೊ ಏನು ಇಲ್ಲಿ ನಾವು ಲಿಂಬಾವತಿ ಸಸ್ಯಶಾಸ್ತ್ರೀಯ ತೋಟ ಮೈಸೂರು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಸಸ್ಯ ಪ್ರಭೇದ ಅಂತಂದರೆ ಇದು ವೈಜ್ಞಾನಿಕವಾಗಿ ನಾವು ಕ್ರೆಸೆನ್ಷಿಯಾ ಕುಜಿಟಿ ಅಂತ ಕರಿತೇವೆ. ಇದನ್ನು ಸನ್ಯಾಸಿ ಬಕರೆ ಅಥವಾ ಭಿಕ್ಷುಕನ ಬಕರೆ ಅಂತ ಕರಿತೇವೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಬೆಗ್ಗರ್ಸ್ ಬೌಲ್ ಅಂತ ಕರಿತೇವೆ. ಇದು ಒಂದು ವಿಶೇಷವಾದಂಥ ಅಲಂಕಾರಿಕ ಕಾಯಿ ಬಿಡ್ತಕ್ಕಂಥ ಮರ. ಬಹುಶಃ ಬಹಳ ಒಂದು ಯುನೀಕಾಗಿ ಕೆಲವು ಆಯ್ದ ಸಸ್ಯ ತೋಟಗಳಲ್ಲಿ ಮತ್ತು ಉದ್ಯಾನವನಗಳಲ್ಲಿ ಈ ಗಿಡಗಳನ್ನು ನಾವು ಕಾಣ್ಬೋದು. ಇದರ ಒಂದು ವಿಶೇಷ ಅಂತಂದರೆ ಈ ಅದು ಕಾಲಿಫ್ಲೋರಸ್ ನೇಚರ್. ಹೇಗೆ ನಮ್ಮ ಹಲಸಿನಣ್ಣು ಮರದ ಬುಡದಿಂದನೂ ಕೂಡ ಪ್ರಾರಂಭ ಆಗ್ತದೋ ಆ ರೀತಿ ಕಾಯಿನ ಕಚ್ಚತಕ್ಕಂಥ ಒಂದು ವಿಶೇಷವಾದಂಥ ಗುಣ ಈ ಮರಕ್ಕಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಭಾಳ ಆಕರ್ಷಕವಾದಂಥ ಏನು ಕಾಯಿಗಳಿದೆ. ಸೊ ಈ ಒಂದು ಕಾಯಿಗಳು ಇದರ ಇನ್ನೂ 2 ಪಟ್ಟು ಗಾತ್ರಕ್ಕೆ ತಲುಪ್ತಕ್ಕಂಥ ಸಾಧ್ಯತೆ ಇದೆ. ಕೆಲವು ತುಂಬ ದಷ್ಟಪುಷ್ಟವಾಗಿ ಬೆಳೆದಂಥ ಸಂದರ್ಭದಲ್ಲಿ ಇನ್ನೂ ಆಕರ್ಷಕವಾಗಿ ಬರುತ್ತೆ. ಮತ್ತು ತುಂಬ ದೊಡ್ಡ ಮರಗಳಲ್ಲಿ ನೂರಾರು ಸಾವಿರಾರು ಕಾಯಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮುತ್ತಿನಂತೆ ಅಡಿಯಿಂದ ಮುಡಿವರೆಗೂ ಕೂಡ ಈ ರೀತಿಯ ಆಕರ್ಷಕವಾದ ಹಸಿರು ಕಾಯಿಗಳು ಈ ಮರದಲ್ಲಿ ರಾಜಿಸ್ತಕ್ಕಂಥದ್ದು ಒಂದು ಪ್ರಮುಖ ಆಕರ್ಷಣೆ. ಯಾಕೆ ಇದಕ್ಕೇನು ಸನ್ಯಾಸಿ ಬಕರೆ ಅಥವಾ ಭಿಕ್ಷುಕನ ಬಕರೆ ಅಥವಾ ಬಿಗ್ಗರ್ಸ್ ಬೋಲ್ ಅಂತ ನಾವು ಕರಿತೀವಿ ಅಂದರೆ, ಸಾಮಾನ್ಯವಾಗಿ ಈ ಹಣ್ಣನ್ನು ಒಂದು ಏನಂದರೆ ತುಂಬ ಚೆನ್ನಾಗಿ ಬಲಿತ ಮೇಲೆ ಅದನ್ನು ಅರ್ಧಕ್ಕೆ ಒಂದು ಹೋಳು ಮಾಡಿದರೆ ಒಳಗಡೆ ಇರತಕ್ಕಂಥ ಒಂದು ಬೀಜ ಮತ್ತು ಅದರ ಒಳ ಪದಾರ್ಥವನ್ನು ತೆಗೆದ ಮೇಲೆ ಅದು ಒಂದು ರೀತಿ ಸೂಕ್ತವಾದಂಥ ಒಂದು ಬೌಲ್ ಆಗುತ್ತೆ. ಸೊ ಅದು ಸನ್ಯಾಸಿಗಳು ಇದನ್ನು ಭಿಕ್ಷೆಗೆ ಬಳಸ್ತಾ ಇದ್ರು ಅಂತಕ್ಕಂಥ ಪ್ರವೃತ್ತಿ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಭಿಕ್ಷುಕನ ಬಕರೆ ಅಥವಾ ಸನ್ಯಾಸಿ ಬಕರೆ ಅಂತಕ್ಕಂಥ ಒಂದು ಹೆಸರು ಬಂದಿದೆ. ಆದರೆ ಇದು ಯಾವುದೇ ಒಂದು ಸಸ್ಯಶಾಸ್ತ್ರೀಯ ತೋಟ ಇರ್ಬೋದು, ಉದ್ಯಾನವನ ಇರ್ಬೋದು, ಬಟ್ ಅತ್ಯಂತ ಆಕರ್ಷಕವಾದಂಥ ಒಂದು ಮರ. ಜಸ್ಟ್ ನೋಡಿ ಎಷ್ಟು ಅದ್ಭುತವಾದಂಥ ಕಾಯಿಗಳನ್ನ ಬಿಟ್ಟಿದೆ. ಸೊ ಇದು ನಿಜಕ್ಕೂ ಕೂಡ ಈ ಥರದ್ದು ಒಂದು 2-3 ಒಂದು ಸಸ್ಯ ತೋಟದಲ್ಲಿ ಇದ್ದರೆ ಇದು ಖಂಡಿತ ಆ ಒಂದು ಉದ್ಯಾನವನ ಅಥವಾ ಸಸ್ಯ ತೋಟದ ಆಕರ್ಷಣೆಯನ್ನು ಹಿಮ್ಮಡಿಗೊಳಿಸೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಆಗಲಾರದು.